ಭೂಪತಿ, ಅದು ನೀನಲ್ಲ ಅಂತ ಗೊತ್ತಾಯ್ತು ಸರಿ, ಆದರೆ ಇನ್ಯಾರು ಅನ್ನೋ ಪ್ರಶ್ನೆ ಹಾಗೆ ಉಳಿದಿದೆ. ಅದಕ್ಕೇನು ಮಾಡೋದು? ಅವ್ರು ಯಾರು ಅಂತ ಹೇಗೆ ಕಂಡುಹಿಡಿಯೋದು? ಈಗ ಇದನ್ನೆಲ್ಲ ಮಾಡಿದ್ದು ನಾನಲ್ಲ ಅಂತ ನನಗೆ ಗೊತ್ತಾಗಿದೆ. ಇನ್ ಯಾರು ಮಾಡಿದ್ರು ಅವನು ಯಾರು ಯಾಕೆ ನಮಗೆ ಈ ತರ ತೊಂದರೆ ಕೊಡ್ತೇನೆ ಅಂತ ಕಂಡುಹಿಡಿಯೋದೇನೆ ಕೆಲಸ. ಎಲ್ಲೋ ಬಿಟ್ಬಿಡ್ತಿದ್ದ, ನನಗೂ ನಿದ್ರೆ ಬರಂಗಾಗ್ತಿತ್ತು, ಪ್ರಜ್ಞೆ ತಪ್ತಿದ್ದೆ. ಎದ್ದಾಗ ಎಲ್ಲಿದ್ದೆ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಜಸ್ಟ್ ಟು ಟ್ರಿಕ್ ಮೀ, ನಾನು ಕನ್ಫ್ಯೂಸ್ ಆಗ್ಲಿ ಅಂತ. ಇದನ್ನೆಲ್ಲ ನಾನೇ ಮಾಡಿದೆ ಅಂತ ನನಗೆ ಯೋಚನೆ ಬಂದಿದೆ ಅಂದಮೇಲೆ ಇವ್ರ ತಂದೆಗೆ ನನ್ನ ಮೇಲೆ ಡೌಟ್ ಬರೋದ್ರಲ್ಲಿ ತಪ್ಪೇ ಇಲ್ಲ. ಯಾರೇ ಆಗಿದ್ರು ಹಾಗೆ ಮಾಡಿರೋರು. ಆ ಮನುಷ್ಯನ ಬಗ್ಗೆ ಮಾತು ಬೇಡ ಭೂಪತಿ, ಬಿಟ್ಬಿಡು. ನಿನ್ಗೆ ನಿನ್ ಬಗ್ಗೆ ಡೌಟ್ ಕ್ಲಿಯರ್ ಆಯ್ತಲ್ಲ, ನೀನ್ ಸರಿ ಹೋದ್ಯಲ್ಲ, ನಂಗೆ ಅಷ್ಟೇ ಬೇಕಾಗಿದ್ದು. ಇನ್ನೊಂದ್ಸಲ ನಾನು ಅರೆಸ್ಟ್ ಆಗ್ತೀನಿ ಅನ್ನೋದು, ನಿದ್ರೆ ಮಾತ್ರೆ ತಗೊಳ್ಳೋದು, ಇದೆಲ್ಲ ಮತ್ತೆ ನಡೆಯಲ್ಲ ತಾನೇ? ಇಲ್ಲಮ್ಮ, ಖಂಡಿತವಾಗ್ಲೂ ಇಲ್ಲ. ಆದ್ರೆ ಅವನು ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕಮ್ಮ. ನಮಗಿಷ್ಟು ಹತ್ರ ಬಂದು ತೊಂದರೆ ಕೊಡ್ತೀಯಾನೆ ಅಂದ್ರೆ ಅವನನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಅವನು ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ಅವನನ್ನ ಹುಡ್ಕಕ್ಕೆ ಪೊಲೀಸ್ನವರಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ನೀನ್ ಅದಕ್ಕೆ ತಲೆ ಹಾಕ್ಬೇಡ. ಇಲ್ಲಮ್ಮ, ನಮಗಿಷ್ಟೆಲ್ಲ ತೊಂದರೆ ಕೊಟ್ಟವನ ಸುಮ್ಮನೆ ಬಿಡೋದಕ್ಕಂತೂ ಆಗಲ್ಲ. ಪೊಲೀಸರು ಅವ್ರ ಕೆಲಸ ಅವ್ರು ಮಾಡ್ಲಿ, ನನ್ನ ಕೆಲಸ ನಾನು ಮಾಡ್ತೀನಿ. ಬೇಡ ಅಂತ ಹೇಳಿದ್ನಲ್ಲ, ಹೇಳಿದ್ರೆ ಅರ್ಥ ಆಗ್ತಿಲ್ವಾ ನಿಂಗೆ? ಅಮ್ಮ, ನೋ ನೋ ಅಂದ್ರೆ ನೋ ಅಷ್ಟೇ. ಇವಳಿಗೆ ತೊಂದರೆ ಕೊಡ್ತಿರೋದು ನೀನಲ್ಲ ಅಂತ ಗೊತ್ತಾಗ್ಬೇಕಾಗಿತ್ತು. ಗೊತ್ತಾಯ್ತು, ಅಷ್ಟು ಸಾಕು. ಮಿಕ್ಕಿದ್ದಕ್ಕೆ ನೀನ್ ತಲೆ ಹಾಕ್ಬೇಡ. ಸೇಫ್ ಆಗಿ ಮನೆ ಒಳಗಿರ್ಬೇಕು ಅಂದ್ರೆ ಇರ್ಬೇಕು ಅಷ್ಟೇ. ಯಾವುದೇ ಕಾರಣಕ್ಕೂ ನೀನ್ ಹೊರಗಡೆ ಹೋಗ್ಬಾರ್ದು. ನಿನ್ಗೂ ಸೇರ್ಸಿ ಹೇಳ್ತಾ ಇದ್ದೀನಿ, ನೀನೆಲ್ಲೋ ಹೋಗೋದು, ಏನೋ ಆಗೋದು, ನಿನ್ನ ಹುಡ್ಕಕ್ ಹೋಗಿ ನನ್ ಮಗಂಗ್ ತೊಂದರೆ ಆಗೋದು, ಇದೆಲ್ಲ ಯಾವುದು ಬೇಡ. ಬಟ್ ಅಮ್ಮ, ಬೇಡ ಅನ್ನಲ್ಲ, ಅಲ್ಲಿಗೆ ಮಾತು ಮುಗೀತು. ನೀನ್ ಮಾತಾಡಬಾರ್ದು. ಈ ಅಮ್ಮ ಹೇಳೋದನ್ನ ಸೀರಿಯಸ್ ಆಗಿ ತಗೋ. ಪ್ರತಿ ಸಲ ನಿನ್ ಮಾತೆ ನಡೆಯಲ್ಲ ಭೂಪತಿ. ನೀನು ಮನೆ ಬಿಟ್ಟು ಎಲ್ಲೂ ಹೋಗ್ತಿಲ್ಲ. ಇಸ್ ದಟ್ ಕ್ಲಿಯರ್? ಭೂಪತಿ, ಸಿಚುಯೇಷನ್ ಸರಿ ಹೋಗೋ ತನಕ ನೀನು ಆಫೀಸ್ಗೂ ಬರಕ್ ಹೋಗ್ಬೇಡ. ನಾವಿಬ್ರು ಅದನ್ನ ನೋಡ್ಕೋತೀವಿ. ನಿಮ್ಗೆ ಯಾರಿಗೂ ಯಾಕೆ ಅರ್ಥ ಆಗ್ತಾ ಇಲ್ಲ? ಅವನು ಮೊನ್ನೆ ನಕ್ಷತ್ರನ ಮನೆಯಿಂದಾನೇ ಕರ್ಕೊಂಡೋಗಿ ರೋಡಲ್ಲಿ ಮಲಗಿಸಿದಿತ್ತು. ಅಂದಮೇಲೆ ನಾನು ಹೊರಗಡೆ ಹೋಗೋದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ? ಅವನಿಂದ ಎದುರ್ಕೊಂಡು ನನ್ನ ಮನೇಲಿ ಕೂತ್ಕೊಳ್ಳ? ನೋಡಪ್ಪ, ತಲೆ ಗಟ್ಟಿದೆ ಅಂತ ಬಂಡೆಗೆ ಚಚ್ಕೊಳಕ್ಕಾಗಲ್ಲ. ನಿನಗೆ ಸಿಕ್ಕಾಪಟ್ಟೆ ಧೈರ್ಯ ಇದೆ ಅಂತ ನಮಗೆಲ್ಲ ಗೊತ್ತು. ಆದರೆ ನಿನಗಿರೋ ಧೈರ್ಯ ನಮಗಿಲ್ಲ. ನೀನು ಹೊರಗೆ ಹೋದ್ರೆ ವಾಪಸ್ ಬರೋ ತನಕ ನಾವು ಅಮ್ಮ ಎಷ್ಟು ಒದ್ದಾಡ್ತೀವಿ ಅಂತ ನಮಗೆ ಗೊತ್ತು. ಸ್ವಲ್ಪ ದಿನ ನಾವು ಹೇಳೋದನ್ನ ಕೇಳ್ಕೊಂಡು ಸುಮ್ಮನಿರು. ನೀನು ನಮ್ಗೆ ಇಂಪಾರ್ಟೆಂಟು. ಜಸ್ಟ್ ಅಂಡರ್ಸ್ಟ್ಯಾಂಡ್. ಹೋಗ್ಬೇಡ ಅಂದರೆ ಹೋಗ್ಬೇಡ ಅಷ್ಟೇ. ನಾವು ಅಣ್ಣಂದ್ರೆ ಹೇಳ್ತಾ ಇದ್ದೀವಿ, ಸ್ವಲ್ಪ ಕೇಳು. ಹಲೋ ಪುಟ್ಟ. ಹಲೋ ಅಮ್ಮ, ಮನೆಗೆ ಬಂದ್ರಾ? ಹಾ, ಆಗ್ಲೇ ಬಂದ್ವಿ. ಡಾಕ್ಟ್ರ್ ಏನಂದ್ರು? ಇನ್ನೇನು ಹೇಳ್ತಾರೆ, ಮಾತ್ರೆ ತಗೊಳ್ಳಿ, ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು ಅಷ್ಟೆ. ಅವ್ರು ಹೇಳ್ದಂಗೆ ಮಾಡಬೇಕು, ತಿಳಿತಾ? ಆಮೇಲಮ್ಮ, ಸೊಂಟು ಕಟ್ಕೊಳ್ಳೋಕ್ಕೆ ಬೆಲ್ಟ್ ಏನಾದರೂ ಕೊಟ್ಟಿದ್ದಾರಾ? ಅದಿದ್ರೆ ಬೆನ್ನಿಗೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ, ಕೂರೋದಕ್ಕೆ ಓಡಾಡೋದಕ್ಕೆಲ್ಲ ಸಹಾಯ ಆಗುತ್ತೆ. ಅದೆಲ್ಲ ಏನೂ ಕೊಟ್ಟಿಲ್ಲ. ಸುಮ್ಮನೆ ಅದೆಲ್ಲ ಯಾಕಮ್ಮ, ಖರ್ಚಾಗುತ್ತೆ. ಸುಮ್ಮನಿರಮ್ಮ, ಯಾವ ಮಹಾ ಖರ್ಚು? ನೀನೊಂದ್ಸಲ ನೆಟ್ಟಿಗಾದ್ರೆ ಸಾಕು ಅಂತ ನಾವಿದ್ರೆ ನೀನು ಖರ್ಚು ಅಂತಿದ್ಯಾ? ಮತ್ತೆ ಅಮ್ಮ, ಶ್ವೇತಾ ಚೆನ್ನಾಗಿ ನೋಡ್ಕೋತಿದ್ದಾಳ? ಅದೆಲ್ಲ ಯಾಕೆ ಪುಟ್ಟ? ಬಲವಂತಾಗಿ ಮಾಡಿಸೋ ಸೇವೆ, ಪ್ರೀತಿ, ಕಾಳಜಿ ಎಲ್ಲ ಯಾಕೆ ಪುಟ್ಟ? ಇಲ್ಲ ಅಮ್ಮ,
ಅವಳು ಮಾಡಬೇಕು. ನಿಂದೊಂದೊಂದು ಕೆಲಸನೂ ಅವಳೇ ಅವಳು ಕೈಯಾರೆ ಮಾಡಬೇಕು. ಒಬ್ಬರಿಗೆ ಸೇವೆ ಮಾಡೋದಂದ್ರೆ ಏನು, ಒಬ್ಬರನ್ನ ಪ್ರೀತಿಸೋದು ಅಂದರೆ ಏನು ಅಂತ ಅವಳಿಗೆ ಅರ್ಥ ಆಗಬೇಕು. ಅಮ್ಮ ಅಂದರೆ ಯಾರು, ಅವಳ ಬೆಲೆ ಏನು ಅಂತ ಅವಳಿಗೆ ಗೊತ್ತಿಲ್ಲ ಅಮ್ಮ. ಆರ್ತಿ ಅಮ್ಮನ ಜೊತೆನೂ ಯಾವತ್ತೂ ಅವಳು ಚೆನ್ನಾಗಿ ನಡ್ಕೊಂಡಿಲ್ಲ. ಅವರು ಅವಳನ್ನ ತಿದ್ದೋ ಪ್ರಯತ್ನ ಮಾಡಿ ಮಾಡಿ ಸೋತಿದಾರಮ್ಮ. ಕೊನೆ ಪಕ್ಷ ಈಗಲಾದರೂ ಅಮ್ಮ ಮಗಳ ಬೆಲೆ ಏನು ಅಂತ ಅವಳಿಗೆ ಗೊತ್ತಾಗಬೇಕು. ಅವಳಿಗದೆಲ್ಲ ನಿಜವಾಗ್ಲೂ ಗೊತ್ತಾಗುತ್ತೆ ಅಂತೀಯ? ಗೊತ್ತಾಗ್ಬೇಕಮ್ಮ, ಆಗುತ್ತೆ. ನೀನೇನು ತಲೆ ಕೆಡಿಸ್ಕೋಬೇಡ. ಹಲೋ ಅಮ್ಮ, ನೀವು ಹೇಳ್ದಂಗೆ ವಟಾರಕ್ಕೆ ಬಂದಿದ್ದೀನಿ. ಆ ಕಡೆ ನಕ್ಷತ್ರ ನಂಬಿಕೆ ಗಳಿಸ್ಕೊಂಡಂಗೂ ಆಗ್ತಿದೆ, ಈ ಕಡೆ ಶ್ವೇತನ್ ಮೇಲೆ ಒಂದು ಕಣ್ಣಿಟ್ಟಂಗೂ ಆಗ್ತಿದೆ. ಎರಡೂ ಕೆಲಸ ಒಟ್ಟೊಟ್ಟಿಗೆ ಆಗ್ತಿದೆ. ಹ್ಞೂ ಅಮ್ಮ, ಇದೊಂಥರ ಚೆನ್ನಾಗಿದೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀನಿ. ಆದ್ರೆ ನಾವಿಷ್ಟಕ್ಕೆ ಸೆಟಲ್ ಆಗಬಾರ್ದು, ಇನ್ನೂ ಏನಾದರೂ ಬೇಕು. ನೆಕ್ಸ್ಟ್ ಪ್ಲಾನ್ ಏನಂತ ಹೇಳು, ನಾನು ಏನು ಮಾಡಬೇಕು? ಯಾರು ನೀನು? ಇವನಿನ್ನೂ ಆ ಗುಂಗಿಂದ ಹೊರಗೆ ಬರಲ್ಲ ಅನ್ಸತ್ತೆ. ಹೀಗೆ ಆದ್ರೆ ಪಾಪ ಇವೊಂದೊಂದು ಗತಿ ಆಗುತ್ತೆ. ಇವನಿಗೆ ಕಿರಿಕಿರಿ ಮಾಡಿದ್ರು ಸರಿ, ನನ್ನ ಜೊತೆ ಮಾತಾಡಿ ಮನ್ಸು ಸ್ವಲ್ಪ ಫ್ರೆಶ್ ಆಗೋ ಥರ ಮಾಡ್ತೀನಿ. ಏನು ಮಾತಾಡಿಸ್ಲಿ ಅವನಿಗೆ? ನನ್ನ ಕತೆಗಿಂತ ದೊಡ್ಡ ಇರಿಟೇಷನ್ ಬೇರೆ ಏನಿದೆ? ಮಾಡ್ತೀನಿ. ಮಿಸ್ಟ್ರಿ ಏನ್ ಗೊತ್ತಾ, ಈ ಮಿಸ್ಟ್ರಿ ಅನ್ನೋ ಹೆಸರು ನಿನ್ಗಿಂತ ಚೆನ್ನಾಗಿ ಕಳ್ಳನ್ಗೆ ಚೆನ್ನಾಗಿ ಸುಟ್ಟಾಗುತ್ತೆ. ಅವನೇ ತಾನೇ ನಿಜವಾದ ಮಿಸ್ಟ್ರಿ ಮೆನ್ನು. ಅವನೇ ತಾನೇ ಕದ್ದು ಮುಚ್ಚಿ ಇಷ್ಟೆಲ್ಲ ಮಾಡ್ತಿರೋದು. ಓ, ಇನ್ನೂ ಅದನ್ನೇ ಯೋಚನೆ ಮಾಡ್ತಿದ್ಯಾ? ಮಾತಾಡೋಕ್ಕೂ ಮೂಡಿಲ್ವಾ? ಸರಿ ಬಿಡು, ನಿನ್ ಮೂಡ್ ಸರಿಯಾಗೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ, ಹೇಳ? ಅದೇ ಕಣೋ ನನ್ ಕತೆ. ಆ ಸೂಪರ್ ಡೂಪರ್ ಕತೆ ಕೇಳಿದ್ರೆ ನೀನ್ ಆ ಕಳ್ಳನ ಬಗ್ಗೆ ಯೋಚನೆ ಮಾಡೋದೆಲ್ಲ ಬಿಟ್ಟು ನನ್ ಕತೆ ಮುಂದೇನಾಗ್ಬೋದು ಅಂತ ಎದ್ದು ಬಿದ್ದು ಯೋಚನೆ ಮಾಡ್ತೀಯ. ನಿದ್ದೆಲು ನನ್ ಕತೆ, ನನ್ ಧರಣೀಶ, ಆ ಬನಶಂಕರಿ ಹುಡುಗಿನೇ ಕಣ್ಮುಂದೆ ಬರ್ತಾ ಇರ್ತಾರೆ. ಆ ತರ ಬೊಂಬಾಟಾಗಿ ಬರ್ತಿದ್ದೀನಿ, ಹೇಳ? ಬೇಡ ನಕ್ಷತ್ರ, ಯಾವಾಗ್ಲೂ ಆಡೋ ತರ ಈಗ್ಲೂ ಆಡ್ಬೇಡ. ಪೇಷನ್ಸ್ ಇಲ್ಲ ನನ್ಗೆ. ಹೀರೋ ಕತೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಎತ್ತೋಗ್ಬಿಡ್ತೀನಿ ಅಷ್ಟೇ. ಹೋದ್ರೆ ಧರಣೀಶನ್ ಮೇಲೆ ಆಣೆ ನೋಡು. ಧರಣೀಶನ ಹುಡ್ಗಿನು ಮೊನ್ನೆ ಬನಶಂಕರಿ ಪಾರ್ಕ್ ಹತ್ರ ಮೀಟ್ ಆಗ್ತಾರಲ್ವಾ, ಅವತ್ತವರು ಸೀರಿಯಸ್ ವಿಷಯದ ಬಗ್ಗೆ ಮಾತಾಡ್ತಾರೆ. ಏನು ಅಂತನಾದ್ರೂ ಕೇಳೋ. ಗಾಡ್, ಏನು ನೋಡಿದ್ಯಾ? ನಿನ್ಗೂ ಏನು, ಹೇಗೆ, ಯಾಕೆ ಅಂತೆಲ್ಲ ಕುತೂಹಲ ಇದೆ. ಆದ್ರೂ ನೀನೇನು ಕೇಳಲ್ಲ. ಸರಿ ಬಿಡು. ಏನಂದ್ರೆ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಲವ್ ಮ್ಯಾರೇಜ್ಗೆ ಒಪ್ಪಿರಲ್ಲ. ಹುಡುಗ ಫಾರಿನರ್ ಅಲ್ವಾ, ಹುಡುಗಿನ ಹೇಗೆ ಕೊಡೋದು ಅಂತ ಅವ್ರಿಗೆ ಟೆನ್ಷನ್. ಪಾಪ ಪ್ರೇಮಿಗಳು ಬೇರೆ ವಿಧಿ ಇಲ್ಲದೆ ರಾತ್ರಿ ಮನೆ ಬಿಟ್ಟು ಓಡೋಗೋದಕ್ಕೆ ಫಿಕ್ಸ್ ಆಗ್ತಾರೆ. ಓಡೋಗೋದ ಸೂಪರ್. ಇದು ಚೆನ್ನಾಗಿದೆ. ಈ ಆಪ್ಷನ್ ಕರೆಕ್ಟ್ ಆಗಿದೆ. ಭೂಪತಿ, ನೀನು ನನ್ನ ಹೊಗಳ್ತಿದ್ಯಾ? ನನ್ನ ಕತೆನ ಸೂಪರ್ ಅಂದ್ಯಾ?
ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಯರ್ ನಾನ್ಸೆನ್ಸ್ ಸ್ಟೋರೀಸ್ ಒಳ್ಳೆ ಗ್ರೇಟ್ ಕೊಟ್ಟಿದ್ದೆ. ಮಜಾ ಬಂತು. ಹೌದೇನೋ, ಥ್ಯಾಂಕ್ಸ್ ಕಣ. ಆಮೇಲೆ ಅವತ್ತೇನ್ ಗೊತ್ತಾ, ಆ ರಾತ್ರಿ ಏನಾಗುತ್ತೆ ಅಂದ್ರೆ ಸದ್ಯಕ್ಕೆ ಇಷ್ಟು ಸಾಕು. ಯಾಕೆ ಏನು ಅಂತ ಕೇಳ್ದೆ ನಾನು ಹೇಳ್ದಂಗೆ ಮಾಡ್ತೀಯ ಇವಾಗ? ಏನ್ ಭೂಪತಿ, ನೀನ್ ಇಷ್ಟು ಹೊಗಳಿದ ಮೇಲೆ ಏನ್ ಬೇಕಾದ್ರೂ ಮಾಡ್ತೀನಿ. ಏನು? ನೀನ್ ತರ್ನೀಶಾ ಹುಡುಗಿ ಓಡೋದ್ರಲ್ಲ, ಅದೇ ತರ ನಾವಿಬ್ರು ಮನೆ ಬಿಟ್ಟು ಓಡೋದ್ರೆ ಹೇಗೆ? ಹಲೋ ದೇವ್ರೆ, ಸ್ಕ್ರೀನ್ ಲಾಕ್ ಮಾಡಿದ್ದಕ್ಕೆ ಬಚಾವ್. ಏಯ್, ಯಾರ ಜೊತೆ ಮಾತಾಡ್ತಿದ್ದೆ? ಏನದು ಗುಸು ಗುಸು? ಅದು ಏನಿಲ್ಲ, ನಿಜ ಹೇಳು, ಯಾರ ಜೊತೆ ಮಾತಾಡ್ತಿದ್ದೆ? ಇತ್ತೀಚೆಗೆ ನನ್ನ ತುಂಬಾ ಅಬ್ಸರ್ವ್ ಮಾಡ್ತಿದ್ದೀನಿ. ಅತಿಯಾಗಿ ಹಾರಾಡ್ತಿದ್ಯಾ, ಏನೋ ಮಸ್ಲತ್ ಮಾಡ್ತಿರೋ ತರ ಇದೆ. ಯಾವ ಮಸ್ಲತ್ತೂ ಇಲ್ಲ, ಮಸಾಲೆ ದೋಸೆನೂ ಇಲ್ಲ. ನಾನು ಯಾರ ಜೊತೆನಾದ್ರೂ ಮಾತಾಡ್ತೀನಿ, ನೀನ್ ಯಾವಳ ಕೇಳಕ್ಕೆ? ಏಯ್, ನನ್ನನ್ನ ಅವಳು ಇವಳು ಅಂತ್ಯಾ? ಹೌ ಡೇ ಯು? ಇಲ್ವಲ್ಲ, ನಾನೇನ್ ಆತರ ಅಂದಿಲ್ಲ. ನನ್ಗೆ ಕಿವಿ ಚೆನ್ನಾಗೆ ಕೇಳಿಸಿದೆ, ನೀನು ಅದನ್ನೇ ಅಂದಿದ್ದು. ಓ, ಕೇಳಿಸ್ಕೊಂಡ್ಯಾ? ಮತ್ ಬಿಡು. ಹೌದು, ಅವಳು ಇವಳು ಅಂತಾನು ಅಂತೀನಿ, ಹೋಗೆ ಬಾರೆ ಅಂತಾನು ಅಂತೀನಿ. ಏನಿವಾಗ? ಬೇಡ, ಮೇಲೆ ತುಂಬಾ ಹಾರಾಡ್ತಿದ್ಯಾ, ಒಳ್ಳೇದಲ್ಲ. ಹೋಗಲೇ, ನಿನ್ನೆ ಮುಸುಡಿಗೆ ನೀವು ತಾವು ಬೇರೆ. ನೀನು ಯಾವ ರಾಜ್ಕುಮಾರಿ ಅಂತ ನಿನಗೆ ಮರ್ಯಾದೆ ಬೇರೆ ಕೊಡ್ಲಿ? ಇನ್ಮೇಲೆ ಹಿಂಗೆ ಏಜ್ ಅಲ್ಲೂ ನಾನೇ ದೊಡ್ಡೋಳು, ಇನ್ ಸ್ಟೇಟಸ್ ಕೇರ್ ಆಫ್ ಫುಟ್ಪಾತ್. ಇನ್ನದ್ ಯಾವ ಖುಷಿಗೆ ನಿನಗೆ ಮರ್ಯಾದೆ ಕೊಡ್ಲಿ ತಾಯಿ? ನನ್ನ ಎಂಜಲ್ ತಂದ್ಕೊಂಡು ಬದುಕ್ತದ ನಾಯಿ ನೀನು ಇಷ್ಟು ಬೇಗ ಬದಲಾಗ್ತೀಯಾ? ಬಿಡಲ್ಲ ಕಣೆ, ನನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಇದಕ್ಕೆಲ್ಲ ಪಶ್ಚಾತ್ತಾಪ ಪಡೋ ಟೈಮ್ ಬಂದೇ ಬರುತ್ತೆ. ಹಾಗ್ ಮಾಡಿಲ್ಲ ಅಂದ್ರೆ ನೋಡು ಸಮಾಧಾನ. ಫಸ್ಟ್ ಹೋಗಿ ಆಂಟಿ ಗಂಜಿ ಮಾಡ್ಕೊಡು, ಆಮೇಲೆ ನನ್ಗೇನಾದ್ರೂ ಮಾಡ್ಬಂತ. ರಾಯಿಸ್ಬೇಡ, ಕಣ್ ಕಿತ್ತಾಕ್ಬಿಡ್ತೀನಿ. ಹೋಗೆ ಕೆಲ್ಸ ನೋಡ್ಕೊ. ಈ ಸ್ಟಂಟ್ ಎಲ್ಲ ನನ್ನ ಹತ್ರ ಇಟ್ಕೊಂಬೇಡ. ನನ್ನನ್ನು ಎದುರು ಹಾಕೊಂಡ್ರೆ ಏನಾಗುತ್ತೆ ಗೊತ್ತು ತಾನೆ? ಹಾ, ಈ ಭಯ ಇರ್ಲಿ, ಇದನ್ನೇ ಮೇಂಟೈನ್ ಮಾಡು. ಚೆನ್ನಾಗಿರ್ತೀಯ. ಇವತ್ ನನ್ನ ತುಳಿತವ್ರನ್ನೆಲ್ಲ ನಾಳೆ ನನ್ನ ಕಾಲ್ ಕೆಳಗಡೆ ಹಾಕಿ ಹೊಸ್ಕಾಗ್ದೇ ಇದ್ರೆ ನನ್ನ ಹೆಸರು ಶ್ವೇತಾನೇ ಅಲ್ಲ, ಯಾರನ್ನೂ ಬಿಡಲ್ಲ. ಪರ್ಫೆಕ್ಟ್. ಸಾರಿ ಅಮ್ಮ, ನಿನ್ ಮಾತು ಮೀರಿ ಹೊರಗೆ ಹೋಗ್ತಾ ಇದ್ದೀನಿ. ಬಟ್ ಅದು ಯಾರೋ ಹೇಡಿಗೆ ಎದುರ್ಕೊಂಡು ಮನೇಲಿ ಬಚ್ಚಿಟ್ಕೊಳ್ಳೋದಕ್ಕೆ ನನ್ನ ಮನ್ಸು ಒಪ್ತಿಲ್ಲಮ್ಮ. ನಮ್ಗೆ ಯಾರು ತೊಂದರೆ ಕೊಡ್ತೇನೆ, ಅವ್ನು ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ಅವನು ನಾನು ಹಿಡೀಲೇಬೇಕಮ್ಮ. ಎಲ್ಲೋದ್ಲು ಇವಳು? ಓಡೋಗೋಣ ಅಂದಿದ್ದಕ್ಕೆ ಲಗೇಜ್ ಏನಾದ್ರು ಪ್ಯಾಕ್ ಮಾಡ್ಕೋತೀಯಲ್ಲ ಹೇಗೆ? ಗಾಡ್, ಆಮೇಲೆ ನಾಲ್ಕು ಸೂಟ್ ಕೇಸ್ ಎತ್ಕೊಂಡು ನಾನು ಓಡಾಡಬೇಕಾಗತ್ತೆ. ಕಾಯ್ತಿರ್ತಾನೆ, ನನ್ನ ಮುಖ ನೋಡಿದ ಕೂಡಲೇ ಲೇಟ್ ಆಯ್ತು ಅಂತ ಬೈತಾನೆ. ಓಡೋಗೋ ದಿನ ನಿನ್ನ ಹತ್ರ ಬೈಸ್ಕೋಬೇಕಾ? ನಕ್ಷತ್ರ, ಇದೇನಿದು? ಆಗ್ಲೇ ಬೇರೆ ತರ ಇದೆ, ಈಗಲೇ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆಯಾ? ಬೇರೆ ಥರನಾ? ಇಲ್ವಲ್ಲ. ಇಲ್ಲ, ಫ್ರೆಶ್ ಆಗಿ ಕಾಣಿಸ್ತಾ ಇದೆಯಾ? ಮತ್ತೆ ರೆಡಿ ಆದ್ಯಾ? ನಾಚ್ಕೋತಾ ಇದೆಯಾ? ನಕ್ಷತ್ರ, ಅತ್ತೆ ನಿನಗೆ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ನೀನ್ ನೋಡಿದ್ರೆ ರೆಡಿ ಆಗಿ ಬರ್ತಾ ಇದೆಯಾ? ಏನ್ ಕಥೆ? ಅಕ್ಕ, ಏನು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನಂಬ್ತೀನಿ, ಹೇಳು, ಏನಾಯ್ತು? ನಾನು ಭೂಪತಿ ಮನೆ ಬಿಟ್ಟು ಓಡೋಗ್ತಿದ್ದೀವಿ. ನಕ್ಷತ್ರ, ಏನೇನೋ ಮಾತಾಡ್ಬೇಡ.
ಹೇಳಿಲ್ವಾ ಅಕ್ಕ ನೀವು ನಂಬಲ್ಲ ಅಂತ? ನಕ್ಷತ್ರ ಕರೆಕ್ಟಾಗಿ ಹೇಳು, ಎಲ್ಲಿಗೆ ಹೋಗ್ತಾ ಇದ್ಯಾ? ಏನೂ ಇಲ್ಲ ಅಕ್ಕ, ಸುಮ್ಮನೆ ಹೇಳ್ದೆ. ನಕ್ಷತ್ರ ಮಿಸ್ಟ್ರಿ, ಏನು ನೀನು ನನ್ನ ಕತೆನ ಅಷ್ಟು ಸೀರಿಯಸ್ ಆಗಿ ತಗೊಂಡು ಸೀರೆ ಎಲ್ಲ ಕಟ್ಬಿಟ್ಟಿದ್ಯಾ? ಧರ್ಣೀಶನು ಹೀಗೆ ಮಾಡ್ತಿದ್ದ. ಇಳಿತ್ಯಾ, ಟೈಮ್ ಆಯ್ತು, ಯಾರಾದ್ರೂ ನೋಡ್ತಾರೆ. ಆಯ್ತು ಬಿಡು, ನಾನು ಏನು ಹೇಳಲ್ಲ. ಆದ್ರೂ ಇದೊಂಥರ ಚೆನ್ನಾಗಿದೆ. ಎಲ್ಲರೂ ಓಡೋಗ್ ಮದ್ವೆ ಆದ್ರೆ ನಾವು ಮದ್ವೆ ಆಗಿ ಓಡೋಗ್ತಿದೀವಿ. ಆದ್ರೂ ನೀನೊಂಥರ ಡಿಫ್ರೆಂಟ್ ಕಣ ಮಿಸ್ಟ್ರಿ. ಸ್ವಲ್ಪ ಸುಮ್ಮನೆ ಇದ್ಕೊಂಡು ಇಳಿತ್ಯಾ, ಯಾರಾದ್ರೂ ಬಂದ್ಗಿಂದರು. ನೀನ್ ಕರೆದ್ಮೇಲೆ ಇಲ್ಲ ಅಂತೀನ, ಎಲ್ಲಿಗ್ ಬೇಕಾದ್ರೂ ಬರ್ತೀನಿ, ಕಣ್ಣು ಮುಚ್ಕೊಂಡ್ ಬರ್ತೀನಿ. ನನ್ ಪುಣ್ಯ, ಜೊತೆಗೆ ಜನ್ಮಕ್ಕಾಗುವಷ್ಟು ಲಗೇಜ್ ಬ್ಯಾಗ್ನ ಎತ್ಕೊಂಡ್ ಬಂದಿಲ್ವಲ್ಲ, ಎಲ್ಲಿ ತಗೊಂಬಂದ್ಬಿಡ್ತೀವ ಅಂತ ಭಯ ಬಿದ್ದಿದೆ. ಅಲ್ವಾ? ತರ್ಲಾ? ನನ್ಗೊಂದ್ 4 ಜೊತೆ, ನಿನ್ಗೊಂದ್ 4 ಜೊತೆ ತರ್ತೀನಿ ಇರು. ಏಯ್, ಬರ್ತೀಯಮ್ಮ, ಟೈಮ್ ಆಯ್ತು, ಯಾರಾದ್ರೂ ನೋಡ್ಬಿಡ್ತಾರೆ, ಬಾರೆ. ಹುಷಾರು, ನಾನು ಇಳಿತೀನಿ, ನಾನು ಹಿಂದೆನೆ ಬಂದ್ಬಿಡು. ಸರಿ ಸರಿ ಇಳಿ. ಅಲ್ಲ, ಸೀರೆ ಉಟ್ಕೊಂಡಿದ್ಯಲ್ಲ, ಹುಷಾರು ಅಂತಿದ್ದೀನಿ. ಆಯ್ತು ಕಣ, ನಂಗೆ ಗೊತ್ತಿಲ್ವಾ? ನಾನು ಇಳಿತೀನಿ, ನೀನ್ ಇಳಿ.